ಹಾಗೂ ನನ್ನ ಮಗನ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಅನಂತ ಅನಂತ ವಂದನೆಗಳು, ಪ್ರಣಾಮಗಳು. ಹಾಗೂ ಈ ದಿನ ಈ ಒಂದು ಝೂಮ್ ಸೆಷನ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರಣಾಮಗಳು. ಹಾಗೂ ಈ ಒಂದು ಅವಕಾಶವನ್ನು ನೀಡಿದ PSSM ಮೈಸೂರಿನ ವಿನಯ್ ಮತ್ತು ಅವರ ತಂಡದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸೊ ಇದು ಪತ್ರಿಜಿಯವರ ಕಾನ್ಸೆಪ್ಟ್, ಆನಂದೋ ಬ್ರಹ್ಮ. ಸೊ ಗುರುಗಳು ಈ ವಿಷಯವಾಗಿ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಮಾನವನ ಜೀವನ ಯಾಕೆ, ನಾವು ಯಾತಕ್ಕೋಸ್ಕರ ಜೀವನ ಮಾಡ್ಬೇಕು, ಚಿತ್ರ ವಿಚಿತ್ರವಾದ ಈ ಪ್ರಕೃತಿ ನಿರ್ಮಾಣ ಯಾಕೆ, ಈ ಗುಡ್ಡ ಬೆಟ್ಟಗಳು, ಅರಣ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಇದೆಲ್ಲ ಯಾಕೆ, ಇಷ್ಟೊಂದು ಜೀವರಾಶಿಗಳು ಯಾಕೆ, ಈ ಸೃಷ್ಟಿ ಕಾರ್ಯಕ್ರಮ ಯಾಕೆ, ಎಷ್ಟೋ ಜನ ಋಷಿಗಳು, ಜ್ಞಾನಿಗಳು, ಯೋಗಿಗಳು ಯುಗಗಳಿಂದ ಈ ಪ್ರಶ್ನೆಗೋಸ್ಕರ, ಸಮಾಧಾನಕ್ಕೋಸ್ಕರ ಜ್ಞಾನ ಸಾಧನೆಯನ್ನ ಮಾಡ್ತಾ ಬಂದ್ರು. ಅದೆಲ್ಲವನ್ನು ಮಾಡಿ ಸಾಧನೆಯನ್ನ ಮಾಡಿ ಅವ್ರು ತಿಳ್ಕೊಂಡಿದ್ದೇನು ಅಂದ್ರೆ, ಈ ಜೀವನ ಇರೋದು ಆನಂದದಿಂದ ಜೀವಿಸೋದಕ್ಕೆ, ಈ ಜೀವನ ಇರೋದು ನಾವು ನಿತ್ಯವೂ ಸುಖವಾಗಿ ಜೀವನ ಮಾಡೋದಕ್ಕೆ ಅಂತ. ಸೊ ನಮ್ಮ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆನಂದ. ಆನಂದ ಅಂದ್ರೆ ಬ್ಲಿಸ್ಫುಲ್ ಸ್ಟೇಟ್ ಅಂತ ಹೇಳ್ತೀವಿ, ಪರಮಾನಂದ ಸ್ಥಿತಿ ಅಂತ ಹೇಳ್ತೀವಿ. ಅದಕ್ಕೆ ಆನಂದೋ ಬ್ರಹ್ಮ ಅಂತ ಹೇಳಿದ್ದಾರೆ. ಶ್ರೇಷ್ಠವಾದದಕ್ಕೆ ಬ್ರಹ್ಮ ಅಂತ ಕರಿತೀವಿ. ಯಾವುದು ಶ್ರೇಷ್ಠ? ಅಹಂ ಬ್ರಹ್ಮಾಸ್ಮಿ, ನಾನು ಅನ್ನುವುದೇ ಶ್ರೇಷ್ಠ. ಸೊ ನಾನು ಅಂದ್ರೆ ಇಲ್ಲಿ ಜೀವಾತ್ಮ. ಹಾಗೆ ಪ್ರಜ್ಞಾನಂ ಬ್ರಹ್ಮ ಅಂತ ಕೂಡ ಹೇಳಿದ್ದಾರೆ. ಅದ್ಭುತವಾದದ್ದು ಅದು ಪ್ರಜ್ಞಾನಂ ಬ್ರಹ್ಮ. ಆನಂದೋ ಬ್ರಹ್ಮ, ಯಾವಾಗ್ಲೂ ಆನಂದದಿಂದ ಇರುವುದೇ ಅತ್ಯಂತ ಅದ್ಭುತವಾದದ್ದು ಅಂತ ನಮಗೆ ಆನಂದೋ ಬ್ರಹ್ಮದ ಮೂಲಕ ವೇದಗಳು ಬೋಧಿಸ್ತಾ ಬಂದಿವೆ. ಈಗ ಗಣಿತ ಶಾಸ್ತ್ರ ಅಂತ ಇದೆ, ರಾಸಾಯನ ಶಾಸ್ತ್ರ ಅಂತ ಇದೆ, ನ್ಯಾಯಶಾಸ್ತ್ರ ಅಂತ ಇದೆ. ಹಾಗೆ ಆನಂದ ಶಾಸ್ತ್ರವೂ ಕೂಡ ಒಂದು ಶಾಸ್ತ್ರ. ಯಾವಾಗ್ಲೂ ಆನಂದದಿಂದ ಇರೋದಕ್ಕೆ ಮಾರ್ಗಗಳನ್ನ ಪರಿಶೋಧನೆ ಮಾಡುವ ಶಾಸ್ತ್ರವೇ ಆನಂದ ಶಾಸ್ತ್ರ. ಈಗ ಶಾಸ್ತ್ರ ಗೊತ್ತಿಲ್ಲದೆ ನಾವು ಕೆಲಸ ಮಾಡಬಹುದು, ಆದ್ರೆ ಶಾಸ್ತ್ರ ಗೊತ್ತಿದ್ದು ನಾವು ಕೆಲಸ ಮಾಡಬಹುದು. ಉದಾಹರಣೆಗೆ ರೈತರು ಬೆಳೆಯನ್ನ ಬೆಳೀತಾರೆ, ಆದ್ರೆ ಅವ್ರಿಗೆ ಅದರ ಶಾಸ್ತ್ರ ಗೊತ್ತಿಲ್ಲ, ಸೈನ್ಸ್ ಗೊತ್ತಿಲ್ಲ, ಆದ್ರೂ ಅವರು ಬೆಳೆಯನ್ನ ಬೆಳೀತಾ ಇರ್ತಾರೆ. ಆದ್ರೆ ವ್ಯವಸಾಯ ಶಾಸ್ತ್ರ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಅದನ್ನ ಬೆಳಿಬಹುದು. ನೋಡಿ, ಯಾವಾಗ ಆ ಶಾಸ್ತ್ರ, ವ್ಯವಸಾಯ ಶಾಸ್ತ್ರ ಗೊತ್ತಿರುತ್ತೋ, ಮೊದಲು ಆ ಮಣ್ಣಿನ ಒಂದು ಪರೀಕ್ಷೆ ಮಾಡಿಸ್ತಾರೆ. ಅದರಲ್ಲಿ ಏನೇನು ಸತ್ವಗಳಿದೆ, ಆ ಮಣ್ಣಿನ ಗುಣಕ್ಕೆ ತಕ್ಕ ಹಾಗೆ ನಾವು ಯಾವ ಬೀಜಗಳನ್ನ ಹಾಕಿದ್ರೆ ನಮಗ್ ಫಲ ಸಿಗುತ್ತೆ, ಅದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು, ಯಾವಾಗ ಅದಕ್ಕೆ ನಾವು ಗೊಬ್ಬರ ಹಾಕ್ತಾ ಹೋಗ್ಬೇಕು, ನೀರು ಎಷ್ಟು ಹಾಕ್ಬೇಕು, ಪ್ರತಿಯೊಂದು ತಿಳ್ಕೊಂಡಾಗ ನಾವು ಒಳ್ಳೆಯ ಬೆಳೆಯನ್ನ ಬೆಳೆಸ್ಬೋದು. ಅದೇ ರೀತಿ ಪ್ರತಿಯೊಬ್ರು ಮನೆಯಲ್ಲಿ ಬಾತ್ರೂಮ್ ಸಿಂಗರ್ಸ್ ಇರ್ತಾರೆ, ಆದ್ರೆ ಸಂಗೀತವನ್ನ ಕಲಿತು ಹಾಡಿದಾಗ ಅದು ಹೆಚ್ಚಿನ ಆನಂದವನ್ನ ನಮ್ಗೆ ಕೊಡುತ್ತೆ. ಹಾಗೆ ಮಾತನಾಡುವುದು ಕೂಡ ಒಂದು ಸೈನ್ಸ್, ಶಾಸ್ತ್ರ. ಹೇಗೆ ಮಾತನಾಡ್ಬೇಕು, ಯಾವಾಗ ಮಾತನಾಡ್ಬೇಕು, ಯಾವ ರೀತಿಯಲ್ಲಿ ಮಾತನಾಡ್ಬೇಕು, ಎಷ್ಟು ಮಾತನಾಡ್ಬೇಕು, ಮಾತನಾಡ್ಬೇಕಾದ್ರೆ ನಾವು ಗ್ಯಾಪ್ ಕೊಟ್ಟು ಮಾತನಾಡ್ಬೇಕು. ತುಂಬಾ ಸಭೆಗಳಲ್ಲಿ, ಕಚೇರಿಗಳಲ್ಲಿ ಮೆಲ್ಲಕ್ಕೆ ಮಾತನಾಡ್ಬೇಕು, ಯಾವಾಗ ಜೋರಾಗಿ ಮಾತನಾಡ್ಬೇಕು, ಮಾತಿನಲ್ಲಿ ಮಾಧುರ್ಯ ಇರಬೇಕು, ಲಾಲಿತ್ಯ ಇರಬೇಕು.
ಇವೆಲ್ಲವನ್ನ ನಾವು ತಿಳ್ಕೊಂಡು ಅಧ್ಯಯನ ಮಾಡಿ ಅಭ್ಯಾಸ ಮಾಡೋದೇ ಒಂದು ಸೈನ್ಸ್ ಅಂದ್ರೆ ಶಾಸ್ತ್ರ. ಪ್ರತಿಯೊಂದು ಒಂದು ಶಾಸ್ತ್ರ, ಪ್ರತಿಯೊಂದು ಒಂದು ಸೈನ್ಸ್. ಪ್ರತಿ ಸಣ್ಣ ವಿಷಯಕ್ಕೂ ಒಂದು ಶಾಸ್ತ್ರ ಇದ್ದಾಗ ಮತ್ತೆ ಜೀವನ ಎಲ್ಲ ಅದ್ಭುತವಾಗಿ ನಾವು ಕಳಿಬೇಕು ಅಂದಾಗ ಅದಕ್ಕೆ ಕೂಡ ಒಂದು ಶಾಸ್ತ್ರ ಇರ್ಬೇಕಲ್ವಾ? ಅದೇ ಎಂಜಾಯ್ಮೆಂಟ್ ಸೈನ್ಸ್, ಆನಂದ ಶಾಸ್ತ್ರ. ಈಗ ಬೆಳಗ್ಗೆ 1 ಗಂಟೆ ನಾವು ನಿಧಾನವಾಗಿ ಎದ್ದಾಗ ಏನೋ ಒಂಥರ ಆನಂದ. ಓ, ಎಷ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ಟಿವಪ್ಪ, ಏನು ಚಿಂತೆ ಇಲ್ಲ ಅಂತ ನಾವು ಸಂಡೇ, ಎಸ್ಪೆಷಲಿ ಸಂಡೇ ದಿನ ನಾನು ಆರಾಮಾಗಿ ಹೇಳ್ಬೇಕು ಅಂತ ಅದು ಎಂಜಾಯ್ ಮಾಡ್ತೀವಿ. ಆದ್ರೆ ಆ 1 ಗಂಟೆ ಬೇಗ ಎದ್ದು ಸ್ನಾನ ಮಾಡಿ ಕಣ್ಮುಚ್ಕೊಂಡು ಧ್ಯಾನ ಮಾಡಿದ್ರೆ, ಆ ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪಿದ್ರೆ ಅದು ಇನ್ನೂ ಹೆಚ್ಚಿನ ಆನಂದವನ್ನ ಕೊಡುತ್ತೆ. ಆದ್ರಿಂದ ಒಂದು ಆನಂದಕ್ಕಿಂತ ಇನ್ನೊಂದು ಆನಂದವು ನಮ್ಗೆ ಹೆಚ್ಚಿನ ಸಂತೋಷವನ್ನ ಕೊಡ್ತಾ ಇರ್ಬೇಕಾದ್ರೆ ಆ ಹೆಚ್ಚಿನ ಆನಂದಕ್ಕೆ ನಾವು ಹತ್ತಿರ ಆಗ್ಬೇಕು. ಅದನ್ನೇ ಆನಂದ ಶಾಸ್ತ್ರ ಹೇಳುತ್ತೆ. ಸೊ ರಾಮಕೃಷ್ಣ ಪರಮಹಂಸರು 3 ತರಹ ಆನಂದಗಳ ಬಗ್ಗೆ ಹೇಳಿದ್ದಾರೆ: ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ. ಸೊ ವಿಷಯಾನಂದ ಅಂದ್ರೆ ನಮ್ಗಿಷ್ಟವಾದ ತಿಂಡಿ ತಿಂದಾಗ ಸಿಗುವ ಆನಂದ, ನಮಗಿಷ್ಟವಾದ ಸಿಹಿ ತಿಂಡಿ ತಿಂದಾಗ ಸಿಗುವ ಆನಂದ. ಇನ್ನು ಭಜನಾನಂದ ಅಂದ್ರೆ ಸೊಗಸಾದ ಸಂಗೀತವನ್ನ ಕೇಳುವ ಆನಂದಕ್ಕೆ ಭಜನಾನಂದ ಅಂತಾರೆ. ಆದ್ರೆ ಬ್ರಹ್ಮಾನಂದ ಏನು ಅಂದ್ರೆ ನಮ್ಮಲ್ಲಿ ನಾವು ಸ್ಥಿತವಾಗೋದು. ಸೊ ಈಗ ವಿಷಯಾನಂದಕ್ಕಿಂತ ಭಜನಾನಂದ ಹೆಚ್ಚಿನದು. ಸೊಗಸಾದ ಬಿಸ್ಮಿಲ್ಲಾ ಖಾನ್ ಸಂಗೀತ ಕೇಳ್ತಾ ಇದ್ರೆ ನಾವು ತಿಂಡಿ ತಿಂದಾಗ ಹೆಚ್ಚು ಆನಂದ ನಮ್ಗೆ ಹೇಗ್ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಆ ಸಂಗೀತವನ್ನ ಕೇಳಿದಾಗ ನಮ್ಗೆ 1000 ಪಟ್ಟು ಹೆಚ್ಚಿನ ಆನಂದ ಸಿಗುತ್ತೆ. ಹಾಗೆ ಬ್ರಹ್ಮಾನಂದ, ನಾವು ಧ್ಯಾನ ಸ್ಥಿತಿಯಲ್ಲಿ ಚಿತ್ತವೃತ್ತಿ ನಿರೋಧ ನಡೆದಾಗ ನಾವು ಪಡೆಯುವ ಆನಂದ. ಆದ್ರಿಂದ ಬೆಳಗಿನ ಸಮಯ ಸೋಮಾರಿತನದಿಂದ ನಾವು ಹೆಚ್ಚು ಮಲಗದೆ ಧ್ಯಾನ ಗೊತ್ತಿಲ್ಲದವರು ಸಂಗೀತವನ್ನ ಆಲಿಸಿದರೆ ಹೆಚ್ಚಿನ ಆನಂದ ಉಂಟಾಗುತ್ತೆ. ಧ್ಯಾನ ಗೊತ್ತಿರೋರು ಧ್ಯಾನ ಸಾಧನೆಯನ್ನ ಮಾಡಿ ಬ್ರಹ್ಮಾನಂದವನ್ನ ಹೊಂದಬೇಕು. ಇದನ್ನೇ ಆನಂದ ಶಾಸ್ತ್ರ ನಮ್ಗೆ ಹೇಳುತ್ತೆ. ಇಲ್ಲಿ ವಿಷಯಾನಂದ, ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಏನಾದ್ರೂ ನಾವು ಸಿಹಿ ತಿಂಡಿ ತಿಂದಾಗ ನಮ್ಗೆ ಆನಂದ ಸಿಗುತ್ತೆ. ಉದಾಹರಣೆಗೆ ನಾವು ಲಾಡು ಅನ್ನ ತಿಂತಾ ಇದ್ದೀವಿ, ಅದು ನಮ್ಗೆ ತುಂಬಾ ಇಷ್ಟ, ಅದು ತಿನ್ಬೇಕಾದ್ರೆ ಇಷ್ಟ ಆಗತ್ತೆ. 2ನೇ ಲಾಡು ಅದು ಇಷ್ಟ ಆಗತ್ತೆ. ಆದ್ರೆ 3ನೇ ಲಾಡು, 4ನೇ ಲಾಡು ನಾವು ತಿಂತಾ ಹೋದ್ರೆ ನಮ್ಗೆ ಅದು ಮೊದಲು ತಿಂದ ಲಾಡು ಎಷ್ಟು ಆನಂದ ಕೊಟ್ಟಿತ್ತು ಅದು ನಮ್ಗೆ ಈಗ 4ನೇದು 5ನೇ ಲಾಡು ತಿಂದಾಗ ಅಷ್ಟು ಸಂತೋಷ ಆಗೋದಿಲ್ಲ. ಇನ್ನು ನಾವು ಬಲವಂತವಾಗಿ ಇನ್ನೂ 1-2 ಲಾಡುಗಳನ್ನ ತಿಂದಾಗ ಏನಾಗುತ್ತೆ, ಮತ್ತೆ ನಮ್ಗೆ ಅದು ವಾಂತಿಯಾಗಿ ನಾವು ಜೀವನದಲ್ಲಿ ಅದನ್ನು ತಿನ್ಲೇಬಾರ್ದಪ್ಪ ಅನ್ನಷ್ಟು ನಮ್ಗೆ ಅದ್ರ ಬಗ್ಗೆ ವಿರಕ್ತಿ ಉಂಟಾಗುತ್ತೆ. ಅಂದ್ರೆ ಈ ವಿಷಯಾನಂದ ಟೆಂಪ್ರವರಿ, ಪರ್ಮನೆಂಟ್ ಅಲ್ಲ. ಆದ್ರಿಂದ ಆ ವಿಷಯಾನಂದಕ್ಕಿಂತ ನಾವು ವಚನಾನಂದ, ಬ್ರಹ್ಮಾನಂದ ಕಡೆ ಹೋಗ್ಬೇಕು ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಆ ಕ್ಷಣಿಕವಾದ ಆನಂದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬಾರ್ದು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇನ್ನೊಂದು ಉದಾಹರಣೆ, ಇಲ್ಲಿ ನಾವು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ, ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ, ಔಟ್ ಆಗ್ತೀವಿ, ಮತ್ತೆ ಹೊಸ ಆಟ ಶುರು ಮಾಡಿದ ಮೇಲೆ ಮತ್ತೆ ಆಟಕ್ಕೆ ಬರ್ತೀವಿ. ಇದು ಸಹಜ ಕ್ರಿಯೆ. ಆದ್ರೆ ಔಟ್ ಆದಾಗ ಅಯ್ಯೋ ನಾನು ಔಟ್ ಆಗ್ಬಿಟ್ಟೆ ಅಂತ ದುಃಖ ಪಡಬಾರ್ದು. ನಾನು ಯಾಕೆ ಔಟ್ ಆದೆ, ನನ್ನಿಂದ ಏನ್ ತಪ್ಪಾಯ್ತು, ಅದನ್ನ ನಾನು ಸರಿ ಮಾಡ್ಕೋಬೇಕು ಅನ್ನುವ ಪಾಸಿಟಿವ್ ಥಿಂಕಿಂಗ್ ಇದ್ರೆ
ನಮ್ಗೆ ಯಾವಾಗ್ಲೂ ದುಃಖ ಉಂಟಾಗೋದಿಲ್ಲ. ಪ್ರತಿ ಒಂದರಿಂದ ನಾವು ಕಲಿಬೇಕು. ನಾವು ಯಾವುದರಲ್ಲಿ ವೀಕ್ ಅನ್ನುವ ವಿಷಯವನ್ನ ತಿಳ್ಕೊಂಡು, ನಾನು ಯಾಕೆ ಔಟ್ ಆದೆ ಅನ್ನೋ ವಿಷಯ ತಿಳಿತು ಅಂತ ಸಂತೋಷ ಪಡ್ಬೇಕು. ಮುಂದಿನ ಸಲ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಅದು ಬಿಟ್ಟು ಅಯ್ಯೋ ನಾನು ಸೋತ್ ಹೋದೆ, ಔಟ್ ಆದೆ ಅಂತ ಅಳೋದಲ್ಲ. ಆದ್ರಿಂದ ಒಂದು ದೃಷ್ಟಿಯಿಂದ ನೋಡಿದರೆ ಆನಂದ, ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ದುಃಖ ಉಂಟಾಗತ್ತೆ. ಆದ್ರಿಂದ ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂತ ಈ ಆನಂದ ಶಾಸ್ತ್ರ ನಮ್ಗೆ ಹೇಳ್ಕೊಡುತ್ತೆ. ನೋಡಿ, ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಜೊತೆ ಆಟ ಆಡ್ತಾ ಇರ್ತೀವಿ. ಆಟದಲ್ಲಿ ಯಾವಾಗ್ಲೂ ಅವರೇ ಗೆಲ್ಬೇಕು. ಸೋತ್ ಹೋದ್ರೆ ಅವರು ಆಟ ಆಡೋದಕ್ಕೆ ಮುಂದೆ ಬರೋದಿಲ್ಲ. ಆದ್ರೆ ಆ ಮಕ್ಕಳಿಗೆ ನಾವು ನಿಧಾನವಾಗಿ, ಇಲ್ಲ ನೀನ್ ಯಾಕೆ ಸೋತ್ ಹೋದೆ, ಈ ರೀತಿ ತಪ್ಪುಗಳನ್ನ ಮಾಡಿದ್ಯಾ, ನೀನು ಮುಂದಿನ ಸಲ ಚೆನ್ನಾಗಿ ಆಟ ಆಡ್ಬೇಕು ಅಂತ ತಿಳಿಸಿ, ಸೋತಿರೋದನ್ನ ಕೂಡ ಅವರು ಬೇಜಾರು ಮಾಡ್ಕೊಳ್ಳದೆ, ದುಃಖ ಪಡದೆ ಅದನ್ನ ಚಾಲೆಂಜ್ ಆಗಿ ತಗೋಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಹೋಗ್ಬೇಕು. ಆ ಸೋಲನ್ನು ಕೂಡ ಅಕ್ಸೆಪ್ಟ್ ಮಾಡೋದನ್ನ ನಾವು ಅವರಿಗೆ ತಿಳಿಸ್ಕೊಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಮಕ್ಕಳು ಬೇಜಾರಾಗ್ಬಾರ್ದು ಅಂತ ನಾವೇ ಸೋತ್ ಹೋಗ್ಬಿಡ್ತೀವಿ. ಆದ್ರೆ ಈ ರೀತಿ ಮಾಡೋದ್ರಿಂದ ಅವರಿಗೆ ಯಾವಾಗ್ಲೂ ನಾನೇ ಗೆಲ್ಬೇಕು ಅನ್ನೋ ಒಂದು ಭಾವನೆ ಉಂಟಾಗತ್ತೆ. ಸೋಲಿನ ಪರಿಚಯ ಅವರಿಗೆ ಆಗೋದೇ ಇಲ್ಲ. ಆದ್ರಿಂದ ಕೆಲವು ಸಲ ನಾವು ಸೋಲ್ಬೇಕು, ಕೆಲವು ಸಲ ಅವರನ್ನ ಸೋಲಿಸ್ಬೇಕು. ಅವ್ರು ಸೋತಾಗ ಅದನ್ನ ಅಕ್ಸೆಪ್ಟ್ ಮಾಡೋದನ್ನ ನಾವು ಕಲಿಸ್ಬೇಕು. ಚೆನ್ನಾಗಿ ಆಡ್ಬೇಕು ಅಂತ ಅವರು ಅನ್ಕೋಬೇಕು. ಸೊ ಇಲ್ಲಿ ಎಲ್ಲವನ್ನು ನಾವು ಆನಂದದಿಂದ ನೋಡ್ಬೇಕು ಅನ್ನೋದನ್ನ ಅವರಿಗೆ ಕಲಿಸ್ಬೇಕು. ಇನ್ನೊಂದು ಉದಾಹರಣೆ, ಮನೆಗೆ ಪರಿಚಯದವ್ರು ಬರ್ತಾರೆ, ನಾವು ಅವ್ರ ಜೊತೆ ಸುಮ್ನೆ ಹರಟೆ ಹೊಡಿತೀವಿ. ಅವ್ರು ಹೋದ್ಮೇಲೆ ಅಯ್ಯೋ ನನ್ ಟೈಮ್ ವೇಸ್ಟ್ ಆಯ್ತು ಅಂತ ನಾವು ಬೇಜಾಡ್ತೀವಿ. ಆದ್ರಿಂದ ಅವ್ರು ಮನೆಗ್ ಬಂದಾಗ ಅವರು ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂತ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ, ನಂತರ ನಮ್ಮ ವಿಷಯವಾದ ಧ್ಯಾನ ಮತ್ತು ಸತ್ಸಂಗದ ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ಬೇಕು. ಅಯ್ಯೋ ನಾನು ಈ ವಿಷಯಗಳನ್ನ ಹೇಳಿದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅಂತ ಸಂಕೋಚ ಪಟ್ಕೊಂಡ್ರೆ ನಮ್ಮ ಸಮಯವೆಲ್ಲ ವ್ಯರ್ಥ ಆಗತ್ತೆ. ನಮ್ಮ ಆನಂದವನ್ನ ನಾವು ಕಳೆದ್ಕೊಳ್ತೀವಿ. ಆದ್ರಿಂದ ನೋಡಿ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲೇ ಹೋದ್ರು, ಎಲ್ಲೇ ಪ್ರಯಾಣ ಮಾಡಿದ್ರು, ಅವ್ರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನ ತಗೊಂಡು ಹೋಗಿರ್ತಾರೆ. ಪಕ್ಕದಲ್ಲಿ ಕೂತವ್ರು ಇದೇನು ಅಂತ ಕೇಳ್ತಾರೆ. ಆಗ ನಾವು ಅವರಿಗೆ ಧ್ಯಾನದ ವಿಷಯವನ್ನ ಹೇಳಿ ಅವ್ರ ಜೊತೆ ನಮ್ಮ ಸತ್ಸಂಗವನ್ನ ಪ್ರಾರಂಭ ಮಾಡ್ಕೊಳ್ತೀವಿ. ಸೊ ಇದು ನಮ್ಗೆ ಆನಂದವನ್ನ ಕೊಡ್ತಾ ಹೋಗುತ್ತೆ. ಆದ್ರಿಂದ ಯಾವುದೇ ಕೆಲಸವನ್ನ ಮಾಡುವ ಮೊದಲು ನಾವು ಆಲೋಚನೆ ಮಾಡಿ ಮಾಡ್ಬೇಕು. ಆಗ ಅದು ಸಕ್ಸಸ್ ಆಗುತ್ತೆ, ನಮ್ಗೆ ಆನಂದವನ್ನ ಕೊಡುತ್ತೆ. ಆಲೋಚನೆ ಮಾಡದೆ ಕೆಲಸ ಮಾಡಿದ್ರೆ, ಆಲೋಚನೆ ಮಾಡದೆ ಮಾತನಾಡಿದರೆ, ಆಲೋಚನೆ ಮಾಡದೆ ನೋಡಿದರೆ, ಆಲೋಚನೆ ಮಾಡದೆ ಕೇಳಿದರೆ ನಮಗೆ ಉಳಿಯೋದು ದುಃಖ, ನೋವು. ಮಾತನಾಡುವುದಕ್ಕೆ ಮುನ್ನ ನಾವು ಆಲೋಚನೆ ಮಾಡಿದ್ರೆ ಏನಾಗುತ್ತೆ, ಈ ಮಾತು ಆಡೋದು ಅವಶ್ಯಕವಾ ಅಂತ. ಆಗ ನಾವು ಅನವಸರವಾದ ಮಾತು ಆಡೋದಿಲ್ಲ. ಪತ್ರಿಜಿ ಅವರು ಹೇಳ್ತಾರೆ, ಎಷ್ಟೋ ಸ್ಪೀಚ್ಗಳಲ್ಲಿ ಹೇಳೋರು, ಹೆಚ್ಚು ಮಾತನಾಡ್ಬೇಡ, ಮಾತಿನ ಮೂಲಕ ನಿನ್ನ ಎನರ್ಜಿಯನ್ನ ಕಳ್ಕೋಬೇಡ. ಉದಾಹರಣೆಗೂ ಹೇಳೋರು, ನಿಮ್ಗೆ ನೀರ್ ಬೇಕಾಗಿತ್ತಾ, ನಂಗೆ ಕೊಡಿ ಅಂತ ಕೇಳಿ. ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾತನಾಡಿ. ಆದ್ರೆ ಒಂದು ಸತ್ಸಂಗದ ವಿಷಯ ಬಂದಾಗ, ಧ್ಯಾನದ ಬಗ್ಗೆ ಹೇಳುವಾಗ ಎಷ್ಟಾದ್ರೂ ಮಾತನಾಡಿ, ಆದ್ರೆ ಅನವಶ್ಯಕವಾದ ಮಾತುಗಳನ್ನ ಆಡ್ಬೇಡಿ ಅಂತ ಹೇಳ್ತಾ ಇದ್ರು. ಆದ್ರಿಂದ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡೋರು ಏನ್ ಅನ್ಕೊಳ್ತಾರೆ, ಅಯ್ಯೋ ನಾವು ಏನೋ ಎಂಜಾಯ್ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ತಾರೆ. ಆದ್ರೆ ಈ ಚಿಕ್ಕ ಎಂಜಾಯ್ಮೆಂಟ್ಗೋಸ್ಕರ
ದೊಡ್ಡ ದೊಡ್ಡ ಎಂಜಾಯ್ಮೆಂಟ್ಗಳನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರಿಂದ ಇದೆಲ್ಲವೂ ಕೂಡ ಅದ್ಭುತವಾದ ಎಂಜಾಯ್ಮೆಂಟ್ ಸೈನ್ಸ್, ಆನಂದ ಶಾಸ್ತ್ರ. ಇನ್ನೊಂದು ಉದಾಹರಣೆ ನೋಡಿ. ಪ್ರತಿದಿನ ಆಫೀಸ್ಗೆ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಅರ್ಧ ಗಂಟೆ ಪ್ರಯಾಣ ಮಾಡ್ಬೇಕು. ಆ ಪ್ರಯಾಣ ಮಾಡ್ಬೇಕಾದ್ರೆ ಹೊರಗಡೆ ನೋಡ್ತಾ ಹೋಗ್ತಾ ಇರ್ತಾರೆ. ಪ್ರತಿದಿನ ನೋಡೋದಕ್ಕೆ ಏನಿದೆ? ಏನೂ ಇರಲ್ಲ. ಹಾಯಾಗಿ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಎಷ್ಟು ಆನಂದ ಸಿಗುತ್ತೆ, ಎಷ್ಟು ಎನರ್ಜಿ ಸಿಗುತ್ತೆ. ಅದು ಬಿಟ್ಟು ದಿನಾ ಬಸ್ ಪ್ರಯಾಣ ಮಾಡೋದಕ್ಕೆ ಅಯ್ಯೋ ಬೇಜಾರು, ಜೀವನ ಎಲ್ಲ ನನ್ ಬಸ್ ಪ್ರಯಾಣದಲ್ಲೇ ಕಳೆದು ಹೋಗ್ತಾ ಇದೆ ಅಂತ ಬೇಜಾರು ಪಟ್ಕೊಳ್ತಾ ಆ ಡ್ರೈವರ್ ಅನ್ನ ಬೈತಾ, ಕಂಡಕ್ಟರ್ ಅನ್ನ ಬೈತಾ ಎನರ್ಜಿ ಲಾಸ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಆನಂದ ಶಾಸ್ತ್ರ ಗೊತ್ತಿರೋರು, ಈ ಎಂಜಾಯ್ಮೆಂಟ್ ಸೈನ್ಸ್ ಗೊತ್ತಿರೋರು, ಧ್ಯಾನ ಶಾಸ್ತ್ರ ಗೊತ್ತಿರೋರು, ಓ ಅರ್ಧ ಗಂಟೆ ಸಮಯ ನನ್ಗೆ ಸಿಕ್ಕಿದೆ, ನಾನು ಹಾಯಾಗಿ ಧ್ಯಾನ ಮಾಡ್ಕೋಬಹುದು ಅನ್ಕೊಳ್ತಾರೆ. ಅಥವಾ ಯಾವ್ದಾದ್ರು ಪುಸ್ತಕವನ್ನ ಓದ್ಬಹುದು ಅನ್ಕೊಳ್ತಾರೆ. ಅಥವಾ ಈಗ ಹೆಡ್ಫೋನ್ಸ್ ಬಂದಿದೆ, ಅದನ್ನ ಹಾಕೊಂಡು ಯಾರ್ದಾದ್ರೂ ಸ್ಪೀಚ್ ಕೇಳ್ತಾ ಕೂತ್ಕೋಬಹುದು. ಅದರಿಂದ ನಾವು ಆನಂದದಿಂದ ಇರೋದಕ್ಕೆ ಎಷ್ಟೋ ಮಾರ್ಗಗಳಿವೆ. ಆದ್ರೆ ಹೆಚ್ಚಾಗಿ ಈಗ ಮೊಬೈಲ್ನಲ್ಲಿ ಜನ ಸಿಕ್ಕಾಪಟ್ಟೆ ಫಾರ್ವರ್ಡ್ ಮೆಸೇಜಸ್ ನೋಡೋದಕ್ಕೆ ಸಮಯ ಕಳೀತಾ ಇದ್ದಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಇದೆ ಕೆಲವೊಂದು ಮುಖ್ಯವಾದ ವಿಷಯಗಳು ಅದರಲ್ಲಿ ನಮ್ಗೆ ಸಿಗತ್ತೆ. ಆದ್ರೆ ಆ ಸತ್ಸಂಗಗಳ ಸ್ಪೀಚ್ಗಳನ್ನ ಬಿಟ್ಟು ಸುಮ್ಮನೆ ಯಾರೋ ಏನೋ ಒಂದು ಫಾರ್ವರ್ಡ್ ಮಾಡಿರೋ ಮೆಸೇಜ್ ಅನ್ನ ನಾವು ಓಪನ್ ಮಾಡೋದು, ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡೋದು. ಈಗ ಇನ್ನೊಂದು ಬಂದಿದೆ, 1 ಮಿನಿಟ್ ರೀಲ್ಸ್. ಅದು ನಾವು ಸ್ಕ್ರೋಲ್ ಮಾಡ್ತಾ ಇದ್ರೆ ಒಂದೊಂದೇ ನಿಮಿಷಕ್ಕೆ ಏನೋ ಒಂದು ಬರ್ತಾನೆ ಇರುತ್ತೆ. ಅದನ್ನ ನೋಡ್ತಾ ಕಾಲ ಕಳೀತಾರೆ. ಅದ್ರಲ್ಲೂ ಕೂಡ ಒಳ್ಳೆ ಒಳ್ಳೆ ವಿಷಯಗಳು ನಮ್ಗೆ ಸಿಗುತ್ತೆ. ಆದ್ರೆ ಎಲ್ಲಾನು ನಮ್ಮ ಎದುರುಗಡೆ ಇದೆ. ಆದ್ರೆ ಚಾಯ್ಸ್ ನಮಗ್ ಕೊಟ್ಟಿದ್ದಾನೆ ಭಗವಂತ. ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಕೇಳ್ಬೇಕು, ಯಾವ ರೀತಿ ನಮ್ಮ ಸಮಯವನ್ನ ನಾವು ಕಳಿಬೇಕು ಅನ್ನೋ ಚಾಯ್ಸ್ ನಮಗಿದೆ. ಯಾವ ರೀತಿ ಆನಂದ ತಗೋಬೇಕು ಅನ್ನೋ ಚಾಯ್ಸ್ ನಮ್ಗೆ ಆ ಭಗವಂತ ಕೊಟ್ಟಿದ್ದಾನೆ. ಇನ್ನೊಂದು ಉದಾಹರಣೆ, ಹೆಣ್ಮಕ್ಳು ನಾವು ಪ್ರತಿದಿನ ಅಡಿಗೆ ಮಾಡ್ತಾ ಇರ್ತೀವಿ. ಅಡಿಗೆ ಮಾಡ್ಬೇಕಾದ್ರೆ ಹೆಚ್ಚಾಗಿ ಏನ್ ಮಾಡ್ತೀವಿ? ಒಂದೇ, ಈಗ ಚಪಾತಿ ಇದ್ರೆ ಅದಕ್ಕೆ ಒಂದೇ ತರ ಪಲ್ಯ ಮಾಡ್ತೀವಿ. ಉದಾಹರಣೆಗೆ ಬೆಂಡಿ ಪಲ್ಯ ಅನ್ಕೊಳ್ಳಿ. ಅದನ್ನ ನಾವು ಒಂದೊಂದು ಸಲ ಒಂದೊಂದು ವೆರೈಟಿ ಆಗಿ ಮಾಡಿದಾಗ ನಮ್ಗೆ ಎಷ್ಟು ಆನಂದ ಸಿಗುತ್ತೆ. ನಮ್ಮ ಮೈಂಡಿಗೆ ಎಷ್ಟು ಹೊಸದನ್ನ ನಾವು ಕೊಡ್ತಾ ಇದ್ದೀವಿ. ಪತ್ರಿಜಿಯವ್ರು ಯಾವಾಗ್ಲೂ ಹೇಳೋರು, ಬ್ರೇಕ್ ದ ರುಟೀನ್ ಅಂತ. ಒಂದೇ ತರ ಮಾಡ್ಬೇಡಿ, ಎಲ್ಲವನ್ನು ಸ್ವಲ್ಪ ಬದಲಾಯಿಸ್ತಾ ಹೋಗಿ. ಅವಾಗ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ, ನಿಮ್ಮ ಮೆದುಳಿಗೆ ವಿಷಯಗಳನ್ನ ಕೊಟ್ಟ ಹಾಗಾಗತ್ತೆ. ಅದು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ ಅಂತ ಹೇಳೋರು. ನೋಡಿ, ಈಗ ಬೆಂಗಳೂರಲ್ಲಿ ಅವರೆಕಾಳು ಸೀಸನ್ ಬಂದಾಗ ಎಷ್ಟು ವೆರೈಟಿ ಆದ ಅವರೆಕಾಳಿನಿಂದ ತಿಂಡಿಗಳನ್ನ ಎಕ್ಸಿಬಿಷನ್ ಅಲ್ಲಿ ಇಟ್ಟಿರ್ತಾರೆ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಎಷ್ಟು ಶ್ರಮ ಪಡ್ಬೇಕು, ಆಸಕ್ತಿ ಇರ್ಬೇಕು, ಜಾಣ್ಮೆ ಇರ್ಬೇಕು, ಒಂದು ಕ್ರಿಯೇಟಿವಿಟಿ ಇರ್ಬೇಕು. ಸೊ ಈ ರೀತಿ ನಾವು ಒಂದು ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ಬೇಕು ಅಂದಾಗ ನಮ್ಮ ಜೀವನ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಉತ್ಸಾಹದಿಂದ ಇದೆ ಅಂತ ಅನ್ಸುತ್ತೆ. ಆದ್ರೆ ಇದು ಯಾವುದು ಬೇಡ ಅನ್ನೋರಿಗೆ, ಅಯ್ಯೋ ಯಾರ್ ಕಷ್ಟ ಪಡ್ಬೇಕಪ್ಪ, ಅದೆಲ್ಲ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ನನ್ ಕೈಲ ಆಗಲ್ಲಪ್ಪ ಅನ್ನೋರ್ಗೆ ಜೀವನ ಅಂದ್ರೆ ಯಾವಾಗ್ಲೂ ಬೇಜಾರು, ಬೋರು ಅಂತ ಇರುತ್ತೆ. ಕೆಲವು ಜನ ಹಾಗೆ ತಿಂತಾನೇ ಇರ್ತಾರೆ. ತಿಂದ್ಮೇಲೆ ಹೊಟ್ಟೆ ನೋವು ಅಂತ ದುಃಖ ಪಡ್ತಾರೆ. ಆದ್ರೆ ತಿನ್ಬೇಕಾದ್ರೆ ಜಾಗ್ರತೆಯಿಂದ ಇದ್ರೆ ಆ ಊಟದ ಆನಂದವನ್ನ ನಾವು ಅನುಭವಿಸ್ಬೋದು. ನಾವು ಯಾವ ಕೆಲಸದ ಪರಿಣಾಮ ಭವಿಷ್ಯತ್ತಿನಲ್ಲಿ ದಾರುಣವಾಗಿದ್ರೆ ಆ ಕೆಲಸವನ್ನ ನಾವು ಮಾಡಬಾರ್ದು. ಆ ಕೆಲಸಕ್ಕೆ ಈಗ ಎಂಜಾಯ್ಮೆಂಟ್ ಸಿಗ್ತಾ ಇದೆ, ಆಮೇಲೆ ನೋಡೋಣ ಅಂತ ಅಂದ್ಕೊಂಡ್ರೆ ಅವರಿಗೆ ದುಃಖನೇ ಸಿಗುತ್ತೆ. ಯಾವ ಕೆಲಸದಿಂದ
ಆ ಕೆಲಸ ಮಾಡುವಾಗ ಕೂಡ ಆನಂದ, ಆ ಪರಿಣಾಮ ಕೂಡ ಆನಂದ. ಅದೇ ನಿಜವಾದ ಕೆಲಸ, ಅದೇ ನಿಜವಾದ ಆನಂದ ಶಾಸ್ತ್ರ. ಈಗ ತುಂಬಾ ಹಣ ಸಂಪಾದನೆ ಮಾಡೋದು ಕೆಲವರಿಗೆ ಅಭ್ಯಾಸ ಇರುತ್ತೆ. ಆದ್ರೆ ಅವರಿಗೆ ಪ್ರತಿದಿನ ಆ ಇನ್ಕಮ್ ಟ್ಯಾಕ್ಸ್ನವರು ಎಲ್ಲಿ ರೇಡ್ ಮಾಡ್ತಾರೋ ಅಂತ ಚಿಂತೆ, ಕಳ್ಳರು ಬಂದು ಏನಾದ್ರೂ ದೋಚ್ಕೊಂಡ್ರೆ ಅನ್ನೋ ಚಿಂತೆ, ಬ್ಯಾಂಕಲ್ಲಿ ಇಟ್ರೆ ಅದು ಸೇಫ್ ಆಗಿರುತ್ತೋ ಇಲ್ಲೋ ಅದು ಚಿಂತೆ, ಅಥವಾ ಮಕ್ಳಿದ್ರೆ ಅಯ್ಯೋ ಈ ಮಕ್ಳು ನನ್ನ ದುಡ್ದಿದ್ದನ್ನೆಲ್ಲ ಉಳಿಸ್ಕೊಳ್ತಾರೋ ಅಥವಾ ಖರ್ಚು ಮಾಡ್ಬಿಡ್ತಾರೋ, ಹೀಗೆ ನಾನಾ ಚಿಂತೆ ಅವರಿಗೆ. ಜೀವನದಲ್ಲಿ ಪ್ರತಿದಿನ ಆನಂದ ಇಲ್ಲ, ಸಂತೋಷ ಇಲ್ಲ, ಬರೀ ಚಿಂತೆ. ಮತ್ತೆ ಜೊತೆಗೆ ಆರೋಗ್ಯವನ್ನ ಲೆಕ್ಕ ಮಾಡದೆ, ಮಾನಸಿಕ ನೆಮ್ಮದಿಯನ್ನ ಲೆಕ್ಕ ಮಾಡದೆ ದುಡಿಯೋದು ದುಡಿಯೋದು ದುಡಿಯೋದು. ಕೊನೆಗೆ ಆ ಹಣದಿಂದ ಅವರಿಗೆ ಏನ್ ಸಿಗ್ಬೇಕು, ಆನಂದ ಬೇಕು ಅನ್ಕೊಂಡಿರೋ ಆನಂದ ಅವರಿಗೆ ಸಿಗ್ತಾ ಇಲ್ಲ. ಅವ್ರೇನಂತ ತಿಳ್ಕೊಂತಾರೆ, ಹೆಚ್ಚು ದುಡ್ಡು ದುಡಿದ್ರೆ ನಮ್ಗೆ ಆನಂದ ಅಂತ ತಿಳ್ಕೊಂತಾರೆ. ಆದ್ರೆ ಆನಂದ ಹಣದಲ್ಲಿಲ್ಲ, ಆ ಅತಿಯಲ್ಲಿ ಇಲ್ಲ, ಮಿತಿಯಲ್ಲಿ ಆನಂದ ಇದೆ ಅಂತ ನಾವು ತಿಳ್ಕೋಬೇಕು. ಮತ್ತೆ ಪತ್ರಿಜಿಯವರು ಏನ್ ಹೇಳ್ತಾರಂದ್ರೆ, ಒಂದೇ ಒಂದನ್ನ ಕಲ್ತು ಅದ್ರಲ್ಲೇ ಇರ್ತಾರೆ ಕೆಲವರು. ಆದ್ರೆ ಜೀವನ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಆಗಿರ್ಬೇಕು, ಯೂನಿ ಡೈಮೆನ್ಷನಲ್ ಆಗಿ ಇರಬಾರ್ದು ಅಂತ ಹೇಳ್ತಾರೆ. ಈಗ ಪತ್ರಿಜಿ ಅವರು ಧ್ಯಾನ ಮಾಡ್ತಾ ಇದ್ರು, ಧ್ಯಾನ ಹೇಳ್ಕೊಡ್ತಾ ಇದ್ರು, ಸಂಗೀತ ಕಲ್ತಿದ್ರು, ಅವರಿಗೆ ಕ್ರಿಕೆಟ್ ಆಡೋಕಿಷ್ಟ, ಸಿನಿಮಾ ನೋಡೋಕಿಷ್ಟ, ಕ್ರಿಕೆಟ್ ನೋಡೋದಕ್ಕಿಷ್ಟ, ಅಡಿಗೆ ಮಾಡೋಕಿಷ್ಟ. ಯಾಕೆಂದ್ರೆ ಎಲ್ಲಾನು ಮಾಡ್ಬೇಕು, ಒಂದೇ ತರ ಇರಬಾರ್ದು ಅಂತ ಹೇಳ್ತಾ ಇದ್ರು. ಹಾಗಿದ್ದಾಗ ಮಾತ್ರ ಜೀವನದಲ್ಲಿ ಆನಂದದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಸೂತ್ರ ಇದೆ, ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ. ಈಗ ಒಂದು ಆಪಲ್ ತಿಂತೀವಿ, ಬಹಳ ಚೆನ್ನಾಗಿರುತ್ತೆ. ಎರಡನೇ ಆಪಲ್ ಪರವಾಗಿಲ್ಲ, ಮೂರನೇ ಆಪಲ್ ತಿನ್ಬೇಕಾದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ, ನಾಲ್ಕನೇ ಆಪಲ್ ತಿನ್ಬೇಕು ಅಂದ್ರೆ ವಾಂತಿನೇ ಬರೋ ಹಾಗಾಗತ್ತೆ. ಅದಕ್ಕೇನ್ ಮಾಡ್ಬೇಕು, ಒಂದು ಆಪಲ್ ತಿನ್ಬೇಕು, ನಂತರ ಒಂದು ಮಾವಿನ ಹಣ್ಣು ತಿನ್ಬೇಕು, ನಂತರ ಒಂದು ಚಿಕ್ಕು ಹಣ್ಣು ತಿನ್ಬೇಕು. ಹೀಗೆ ಬೇರೆ ಬೇರೆ ಹಣ್ಣುಗಳನ್ನ ತಿಂದಾಗ ನಮ್ಗೆ ಬೇಜಾರು ಅನ್ನೋದು ಇರೋದಿಲ್ಲ. ಹೀಗೆ ವಿದ್ಯೆಗಳಲ್ಲಿ ಕೂಡ ಬೇರೆ ಬೇರೆ ವಿದ್ಯೆಗಳನ್ನ ಕಲಿತಾಗ ಅದು ಲಾ ಆಫ್ ಡಿಕ್ರೀಸಿಂಗ್ ರಿಟರ್ನ್ಸ್ ಆಗೋದಿಲ್ಲ, ಲಾ ಆಫ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಆಗುತ್ತೆ. ಇದೆಲ್ಲವೂ ಆನಂದ ಸೂತ್ರಗಳು. ಕಾಲೇಜ್ ಮುಗಿದ್ಮೇಲೆ ಎಷ್ಟೋ ಜನ ಬುಕ್ಸ್ಗೆ ಗುಡ್ ಬಾಯ್ ಹೇಳ್ಬಿಡ್ತಾರೆ. ಆದ್ರೆ ಪುಸ್ತಕಗಳಲ್ಲಿ ಎಷ್ಟು ವಿನೋದ ಇದೆ, ಎಷ್ಟು ವಿಜ್ಞಾನ ಇದೆ. ದೊಡ್ಡ ದೊಡ್ಡ ಬರಹಗಾರರ ಪುಸ್ತಕಗಳನ್ನ ಓದ್ತಾ ಇದ್ರೆ ಎಷ್ಟೋ ನೆಮ್ಮದಿ. ಬರೀ ಪುಸ್ತಕಗಳನ್ನ ಮಾತ್ರ ಓದೋದಲ್ಲ, ಜೊತೆಗೆ ಟಿವಿ ಕೂಡ ನೋಡ್ಬಹುದು, ಇಷ್ಟವಾದ ಆಟವನ್ನ ಆಡ್ಬೇಕು, ಇಷ್ಟವಾದ ಅಡಿಗೆಯನ್ನ ಮಾಡ್ಬೇಕು, ಇಷ್ಟವಾದ ಅಡಿಗೆಯನ್ನ ಮಾಡ್ಕೊಂಡು ತಿನ್ಬೇಕು, ಧ್ಯಾನ ಮಾಡ್ಬೇಕು. ಹೀಗೆ ಪ್ರತಿಯೊಂದರಿಂದ ಸಿಗುವ ಆನಂದವನ್ನ ನಾವು ಪಡಿಬೇಕು. ಪತ್ರಿಜಿಯವರು ಅವರ ಜೀವನದಲ್ಲಿ 50,000 ಪುಸ್ತಕಗಳನ್ನ ಓದಿದ್ರು ಅಂತ ಹೇಳಿದ್ದಾರೆ ಎಲ್ಲೋ. ನಮ್ಮ ಭಾರತ ದೇಶದ ಬರಹಗಾರರದು, ಬೇರೆ ದೇಶದ ಬರಹಗಾರರದು ಎಷ್ಟೋ ಪುಸ್ತಕಗಳನ್ನ ಅವರು ಓದಿದ್ದಾರೆ. ಹಾಗೆ ಭೌತಿಕವಾಗಿ, ಮಾನಸಿಕವಾಗಿ, ಬುದ್ಧಿಪರವಾಗಿ ಮತ್ತು ಆತ್ಮಪರವಾಗಿ ಎಲ್ಲಾ ಆನಂದಗಳನ್ನ ನಾವು ಪಡಿಬೇಕು. ಈಗ ದೊಡ್ಡ ದೊಡ್ಡ ಊರುಗಳಲ್ಲಿ ಪಕ್ಕದ ಮನೆಯವ್ರ ಹತ್ರ ಮಾತಾಡೋದಕ್ಕೆ ಸಮಯ ಇರೋದಿಲ್ಲ. ಆದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಗೆ ಆನಂದಕ್ಕೆ ಬೇರೆ ದಾರಿ ತೋರ್ಬಹುದೇನೋ, ಅವರು ಹೊಸ ಪುಸ್ತಕ ಬಗ್ಗೆ ಮಾತಾಡ್ಬಹುದೇನೋ ಅಂತ ನಾವು ಯೋಚನೆ ಮಾಡ್ಬೇಕು. ಎಷ್ಟೋ ಜನ ತಿರುಪತಿಗೆ ಹೋಗ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಏನೇನ್ ದೇವಸ್ಥಾನಗಳಿದೋ ಅವನ್ನೆಲ್ಲಾ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಆದ್ರೆ ಬೆಟ್ಟ ಹತ್ಬೇಕಾದ್ರೆ ಸುತ್ತಲೂ ಇರೋ ನೇಚರ್ನ ನಾವು ಎಂಜಾಯ್ ಮಾಡ್ಬೇಕು. ಟ್ರೆಕ್ಕಿಂಗ್ ಹೋದ್ರೆ ಎಷ್ಟು ಆನಂದ. ಹಾಗೆ
ಮಳೆ ಬಂದ್ರೆ ನಾವು ಮನೆ ಒಳಗೆ ಹೋಗ್ಬಿಡ್ತೀವಿ. ಮಕ್ಳಿಗೂ ಕೂಡ ಮಳೆಯಲ್ಲಿ ಆಟ ಆಡೋಕ್ ಬಿಡೋದಿಲ್ಲ. ಅಯ್ಯೋ ಮಳೆಯಲ್ಲಿ ನೆನ್ಸ್ಕೋಬೇಡ, ನಿಂಗೆ ಶೀತ ಆಗತ್ತೆ, ನೆಗಡಿ ಕೆಮ್ಮ ಆಗತ್ತೆ, ಜ್ವರ ಬರುತ್ತೆ ಅಂತ ಮಕ್ಕಳನ್ನ ಒಳಗ್ ಕರ್ಕೊಂಡ್ಬಿಡ್ತೀವಿ. ಆದ್ರೆ ರಸ್ತೆ ಮೇಲೆ ಹೋದ್ರೆ ಆರಾಮಾಗಿ ಆ ಮಳೆ ಕೆಳಗಡೆ ನಿಂತು ಎಷ್ಟು ಆನಂದ. ನೋಡಿ, ಮೊದ್ಲಿನ ಕಾಲದ ಮಕ್ಕಳು, ನಾವು ಚಿಕ್ಕವರಿದ್ದಾಗ ಮಳೆ ಬಂದ ತಕ್ಷಣ ಮಳೆಯಲ್ಲಿ ನೆನ್ಸ್ಕೊಳ್ತಾ ಇದ್ವಿ. ಪೇಪರ್ ಬೋಟ್ ಮಾಡಿ ನೀರಲ್ಲಿ, ಆ ಚಿಕ್ಕದಾಗಿ ಹರಿಯೋ ನೀರಲ್ಲಿ ಆ ಬೋಟನ್ನ ಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ. ಆದ್ರೆ ಈಗ ಆ ಒಂದು ದೃಶ್ಯ ನಮ್ಗೆ ಕಾಣೋದೇ ಇಲ್ಲ. ಇದ್ರೂ ಕೂಡ ಅದೆಲ್ಲ ಹಳ್ಳಿಯಲ್ಲಿ. ಸೊ ಇವೆಲ್ಲವೂ ಆನಂದ ಸೂತ್ರಗಳು. ಅಲೆಕ್ಸಾಂಡರ್ ಈ ಪ್ರಪಂಚ ಎಲ್ಲ ಧ್ವಂಸ ಮಾಡಿ ತಿರುಗಿ ತನ್ನ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಥಳದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇರ್ತಾನೆ, ಒಂದು ಊರಿನ ಹತ್ರ. ತನ್ನ ಸೈನಿಕರಿಗೆ ಈ ಪ್ರಾಂತದ ವಿಶೇಷಗಳೇನು ಅಂತ ಕೇಳ್ತಾರೆ. ಸೈನಿಕರು, ಏನಿಲ್ಲ ಪ್ರಭು, ಇಲ್ಲಿ ಡಯೋಜಿನಸ್ ಅಂತ ಒಬ್ಬ ಮುದುಕ ಇದ್ದಾರೆ, ಅವರೇ ಇಲ್ಲಿಯ ವಿಶೇಷ ಅಂತ ಹೇಳ್ತಾರೆ. ಹಾಗಾದ್ರೆ ಅವನನ್ನ ಕರ್ಕೊಂಡ್ ಬನ್ನಿ, ನಾನು ಅವನ ಜೊತೆ ಮಾತಾಡ್ಬೇಕು ಅಂತ ಅಲೆಕ್ಸಾಂಡರ್ ಹೇಳ್ತಾನೆ. ಆದ್ರೆ ಸೈನಿಕರು, ಇಲ್ಲ ಪ್ರಭು, ಅವ್ರು ಯಾರ ಹತ್ರ ಹೋಗೋದಿಲ್ಲ, ನೀವೇ ಅವ್ರ ಹತ್ರ ಹೋಗ್ಬೇಕು ಅಂದಾಗ ಅಲೆಕ್ಸಾಂಡರ್ ಡಯೋಜಿನಸ್ ಇರೋ ಜಾಗಕ್ಕೆ ಹೋಗ್ತಾನೆ. ಅಲೆಕ್ಸಾಂಡರ್ ಅವರನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗತ್ತೆ, ಓ ಇವರಲ್ಲಿ ಏನೋ ವಿಶೇಷತೆ ಇದೆ, ಇಷ್ಟೊಂದು ಕಾಂತಿ ಮುಖದಲ್ಲಿದೆ, ಇಷ್ಟೊಂದು ಪ್ರಸನ್ನವಾದ ಮುಖ ಇವ್ರದು. ಸೊ ನಿನ್ನ ವಿಶೇಷ ಏನು ಅಂತ, ನಿನ್ನ ಪ್ರತ್ಯೇಕತೆ ಏನು ಅಂತ ಅಲೆಕ್ಸಾಂಡರ್ ಕೇಳ್ತಾನೆ. ಆಗ ಅವರು ಡಯೋಜನಸ್ ಹೇಳ್ತಾರೆ, ನೀನು ಮೊದಲು ಈ ಒಂದು ವಿಧ್ವಂಸ ಕಾರ್ಯ ಯಾಕೆ ಮಾಡ್ತಾ ಇದೀಯಾ ಹೇಳು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ನನ್ನ ರಾಜ್ಯಕ್ಕೆ ಹೋದ್ಮೇಲೆ ಈ ಸಂಪತ್ತಿನಿಂದ, ಈ ಕೀರ್ತಿಯಿಂದ, ಪ್ರತಿಷ್ಠೆಯಿಂದ, ಆನಂದದಿಂದ ಜೀವನ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಯಾವ ಹಿಂಸಾ ಕಾರ್ಯಗಳಿಲ್ಲದೆ ನಾನು ಚಿಕ್ಕ ವಯಸ್ಸಿನಿಂದ, ನೀನು ಯಾವ ಆನಂದಕ್ಕೋಸ್ಕರ ನೀನು ಇದೆಲ್ಲವನ್ನ ಮಾಡ್ತಾ ಇದೆಯೋ ಅದೇ ಆನಂದದಿಂದ ನಿತ್ಯವೂ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಡಯೋಜನಸ್ ಹೇಳ್ತಾನೆ. ಆ ಸುತ್ತಮುತ್ತ ವಾಸ ಮಾಡೋರು ಡಯೋಜನಸ್ ಹತ್ರ ಹೋಗಿ, ನೀವು ಯಾವಾಗ್ಲೂ ಹೀಗೆ ಆನಂದದಿಂದ ಇರೋದಕ್ಕೆ ಹೇಗ್ ಸಾಧ್ಯ ಆಗ್ತಾ ಇದೆ ಅಂತ ಕೇಳ್ತಾರೆ. ಸರ್, ಇನ್ನೊಂದ್ 5 ಮಿನಿಟ್ಸ್ ಪರವಾಗಿಲ್ಲ ಅಲ್ವಾ? ಎಸ್ ಮೇಡಮ್, ಪರವಾಗಿಲ್ಲ. ಆ ಕೇಳ್ತಾರೆ. ಆಗ ಡಯೋಜನಸ್ ಹೇಳ್ತಾನೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಕೊಳ್ತೀನಿ ಮನಸ್ಸಲ್ಲಿ ಅಂದ್ರೆ, ಎಂತಹ ಪರಿಸ್ಥಿತಿಯಲ್ಲೂ ನಾನು ಈ ದಿನ ಆನಂದದಿಂದ ಇರ್ತೀನಿ ಅಂತ ನಿರ್ಣಯವನ್ನ ತಗೊಳ್ತೀನಿ. ಊಟ ಸಿಕ್ರು, ಉಪವಾಸ ಇದ್ರು, ಬಿಸಿಲಿರ್ಲಿ, ಮಳೆ ಇರ್ಲಿ, ಎಂತಹ ಸಮಯದಲ್ಲೂ ನಾನು ಆನಂದದಿಂದ ಇರ್ಬೇಕು ಅಂತ ನಿರ್ಣಯವನ್ನ ತಗೊಳ್ತೀನಿ. ಹಾಗೆ ಪ್ರತಿದಿನ ಆನಂದದಿಂದ ಇರ್ಬೇಕು ಅಂತ ನಿರ್ಣಯವನ್ನ ತಗೊಂಡಾಗ ನಾನು ಆನಂದದಿಂದ ಇರೋದಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ಇದು ಅದ್ಭುತವಾದ ಆನಂದ ಶಾಸ್ತ್ರ, ಆನಂದ ಶಾಸ್ತ್ರದ ಸೂತ್ರ. ನಾವು ಮಳೆ ಹೆಚ್ಚಾಯ್ತು ಅಂದ್ರೆ, ಅಯ್ಯೋ ಎಷ್ಟು ಮಳೆ ಇದೆಯಪ್ಪ ಅಂತೀವಿ. ಚಳಿ ಹೆಚ್ಚಾದ್ರೆ, ಅಯ್ಯೋ ತುಂಬಾ ಚಳಿ, ಸಾಕಾಗೋಗಿದೆ, ಯಾವಾಗ ಹೋಗುತ್ತೋ ಇದು ಅಂತೀವಿ. ಆಯ್ತು, ಚಳಿ ಹೋಗಿ ಬಿಸಿಲು ಬಂತು ಅಂದ್ರೆ, ಬಾ ಈ ಬಿಸಿಲು, ಹೊರಗಡೆ ಹೋಗಕ್ ಆಗೋದಿಲ್ಲ, ಯಾವಾಗ ಈ ಬಿಸಿಲು ಕಾಲ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಹೇಗಿದ್ರು ಹಾಗೆ ನಾನು ಆನಂದವಾಗಿರ್ಬೇಕು. ಪತ್ರಿಜಿ ಅವ್ರು ಹೇಳೋರು, ಅಕ್ಸೆಪ್ಟೆನ್ಸ್ ಅನ್ನೋದು ಒಂದು ದೊಡ್ಡ ಸೂತ್ರ ನಾವು ಸಂತೋಷವಾಗಿರೋದಕ್ಕೆ ಅಂತ ಯಾವಾಗ್ಲೂ ಹೇಳೋರು. ಏನಿದ್ರು ಅಕ್ಸೆಪ್ಟ್ ಮಾಡಿ, ಹೇಗಿದ್ರು ಅಕ್ಸೆಪ್ಟ್ ಮಾಡಿ, ಆಗ ನಮ್ಗೆ ದುಃಖ ಅನ್ನೋದಿರೋದಿಲ್ಲ, ಬೇಜಾರು ಅನ್ನೋದಿರೋದಿಲ್ಲ ಅಂತ ಒಂದು ಅದ್ಭುತವಾದ ಅಕ್ಸೆಪ್ಟೆನ್ಸ್ ಅನ್ನೋ ಸೂತ್ರವನ್ನ ನಮ್ಗೆ ಕೊಟ್ರವರು. ಸೊ ಇಲ್ಲಿ ಇವರು ಕೂಡ ಬೆಳಗ್ಗೆ ಎದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ನನ್ನ ಆನಂದವನ್ನ ಕಳ್ಕೊಳ್ಳೋದಿಲ್ಲ ಅಂತ ನಿರ್ಣಯ ತಗೊಂಡು ನಾನು ಬರ್ತಾ ಇದ್ದೆ. ಆದ್ರಿಂದ ನಿರ್ಣಯ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಬೆಳಗ್ಗೆ ಎದ್ದು ಈ ದಿನ ನಾನು ಉಪವಾಸ ಇರ್ಬೇಕು ಅಂತ ನಿರ್ಣಯ ಮಾಡಿದ್ರು ಅನ್ಕೊಳ್ಳಿ, ಆ ದಿನ ಊಟ ಸಿಕ್ಕರು ಆನಂದ, ಆ ಊಟ ಸಿಗದೆ ಇದ್ರು ಆನಂದ. ಯಾಕೆಂದ್ರೆ ಆ ದಿನ ಉಪವಾಸ ಮಾಡ್ಬೇಕು ಅಂತ ನಾವು ನಿರ್ಣಯ ಮಾಡ್ಕೊಂಡ್ಬಿಟ್ಟಿದೀವಿ. ಆದ್ರಿಂದ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ, ಈ ದಿನ ನನ್ನ ಧ್ಯಾನದಲ್ಲಿ ಅನುಭವ ಬಂದರೂ ಅನುಭವ ಬರದೇ ಇದ್ರು, ನನ್ನ ಪತಿ
ಅಥವಾ ಪತ್ನಿ ಯಾವುದೋ ವಿಷಯಕ್ಕೆ ನನ್ನ ಜೊತೆ ವಾದ ಮಾಡಿದ್ರು, ನಾನು ಆಟದಲ್ಲಿ ಸೋತರು, ಆಫೀಸಲ್ಲಿ ಬಾಸ್ ನನ್ಗೆ ಬೈದ್ರು, ನನ್ನ ಕೆಲಸಗಳು ಆದ್ರೂ ಆಗದೇ ಇದ್ರು ನಾನು ಆನಂದದಿಂದ ಇರ್ತೀನಿ ಅಂತ ನಿರ್ಣಯ ತೆಗೆದುಕೊಂಡಾಗ ಆನಂದದಿಂದ ಇರಬಹುದು. ಸೊ ಇಲ್ಲೇ ನೋಡಿ, ನಾವು ಧ್ಯಾನ ಹೇಳ್ಕೊಡಿ ಅಂತ ಕ್ಲಾಸಿಗೆ ಕರೀತಾರೆ. ನಾವು ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ 100 ಜನ ಬರ್ತಾರೆ ಅಂತ ಹೇಳ್ತಾರೆ. ಆಯ್ತು ಅಂತ ನಾವು ಹೋದಾಗ ಅಲ್ಲಿ ಒಂದು 20 ಜನ ಕೂಡ ಒಂದೊಂದ್ಸಲ ಇರೋದಿಲ್ಲ. ಆದ್ರೆ ನಮ್ಮ ಒಂದು ಮನ್ಸಲ್ಲಿ ಏನ್ ಅನ್ಕೋಬೇಕು ನಾವು, ಇಲ್ಲ 20 ಜನ ಜೊತೆಗೆ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್ ಇಲ್ಲಿ ಧ್ಯಾನ ಕೇಳಕ್ ಬಂದಿದ್ದಾರೆ, ಇಷ್ಟು ಜನ ಆದ್ರೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾವು ಯಾವಾಗ ಮನ್ಸಲ್ಲೇ ಅಕ್ಸೆಪ್ಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀವಿ, ನಮ್ಗೆ ಯಾವುದೇ ಬೇಜಾರು ಇರೋದಿಲ್ಲ. ಬರೀ ಧ್ಯಾನ ವಿಷಯ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಲ್ಲವನ್ನೂ ನಾವು ಅಕ್ಸೆಪ್ಟ್ ಮಾಡ್ಬೇಕು ಅನ್ಕೊಂಡಾಗ ನಮ್ಗೆ ದುಃಖ ಅನ್ನೋದಿರೋದಿಲ್ಲ. ಸೊ ಈ ಆನಂದ ಸೂತ್ರಗಳನ್ನ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆದ್ರೆ ತಂದೆ ತಾಯಿ ಏನ್ ಮಾಡ್ತಾ ಇದೀವಿ ನಾವು, ನೀನ್ ಡಾಕ್ಟರ್ ಆದ್ರೆ ಸುಖವಾಗಿರ್ತೀಯ, ನಿಂಗ್ ದುಡ್ಡು ಬರುತ್ತೆ, ನೀ ಇಂಜಿನಿಯರ್ ಓದಿದ್ರೆ ನೀನ್ ಆರಾಮಾಗಿರ್ಬೋದು, ನೀ ಚೆನ್ನಾಗಿ ಗಳಿಸ್ಬಹುದು. ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ ಮಕ್ಕಳು ದುಃಖದಿಂದ ಆತ್ಮಹತ್ಯೆನಾದ್ರೂ ಮಾಡ್ಕೊಳ್ತಾರೆ, ಇಲ್ಲ ಡಿಪ್ರೆಷನ್ಗಾದ್ರೂ ಹೊರಟು ಹೋಗ್ತಾರೆ. ಆದ್ರಿಂದ ಈ ಆನಂದ ಶಾಸ್ತ್ರವನ್ನ ಪ್ರತಿ ಸ್ಕೂಲ್ ನಲ್ಲಿ, ಪ್ರತಿ ಕಾಲೇಜ್ ನಲ್ಲಿ ಒಂದು ಸಬ್ಜೆಕ್ಟ್ ಆಗಿ ನಾವು ಇಡ್ಬೇಕು. ಧ್ಯಾನ ವಿದ್ಯೆ ಮತ್ತು ಆನಂದ ವಿದ್ಯೆ ಕಂಪಲ್ಸರಿ ಮಾಡ್ಬೇಕು. ಧ್ಯಾನ ವಿದ್ಯೆಯಿಂದ ಎಲ್ರೂ ಜೀವನಕ್ಕೆ ಒಂದು ಅರ್ಥವನ್ನ ತಿಳಿದುಕೊಳ್ತಾರೆ. ಆನಂದ ವಿದ್ಯೆಯನ್ನ ಅಧ್ಯಯನ ಮಾಡಿದ್ರೇನೆ ಎಲ್ರೂ ಆನಂದದಿಂದ ಜೀವನ ಮಾಡೋದನ್ನ ಕಲಿತಾರೆ. ಒಂದು ಅದ್ಭುತವಾದ ಸೂತ್ರವನ್ನ ರಿಚರ್ಡ್ ಬಾಕ್ ಎನ್ನುವ ಮಾಸ್ಟರ್ ನಮ್ಗೆ ಕೊಟ್ಟಿದ್ದಾರೆ. ದ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಇನ್ ಬ್ರೈಬರಿ. ಅಂದ್ರೆ ನಿನಗೆ ಎಷ್ಟು ದುಃಖ ಇದೆಯೋ ಅಷ್ಟು ಅಜ್ಞಾನ ನಿನಗಿದೆ ಅಂತ ತಿಳ್ಕೊ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ದುಃಖಕ್ಕೆ ಕಾರಣ ನಮ್ಮ ಅಜ್ಞಾನ. ಯಾವುದು ಮಾಡಿದರೆ ನಾನು ಯಾವಾಗ್ಲೂ ಆನಂದದಿಂದ ಇರ್ತೀವೋ ಅದನ್ನೇ ನಾವು ಮಾಡ್ಬೇಕು. ಪುಸ್ತಕಗಳನ್ನ ಓದ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು, ಚೆನ್ನಾಗಿ ತಿಳ್ಕೋಬೇಕು. ಯಾವುದ್ರಿಂದ ನಾನು ಆನಂದವಾಗಿರ್ತೀನೋ ಅದನ್ನೇ ಮಾಡ್ಬೇಕು. ಯಾವಾಗಲೂ ತ್ರಿಕರಣ ಶುದ್ಧಿ ಆಗಿರ್ಬೇಕು. ಇದೇ ಆನಂದ ಸೂತ್ರ. ತ್ರಿಕರಣ ಶುದ್ಧಿ ಇಲ್ಲದವನಿಗೆ ಆನಂದ ಇರೋದಿಲ್ಲ. ಪತ್ರಿಜಿಯವರು ಹೇಳ್ತಾರೆ, ನಿನಗೇನು ಗೊತ್ತಿದೆಯೋ ಅದನ್ನೇ ಮಾತನಾಡು, ಮಾತನಾಡಿದ್ದೆ ಆಚರಣೆ ಮಾಡು, ಆಚರಣೆ ಮಾಡಿದ್ದೆ ಮಾತನಾಡು. ಮನಸ್ಸಿನಲ್ಲಿ ಬಂದು ಹೊರಗಡೆ ಬಂದು ಮಾತನಾಡಬಾರ್ದು. ಇವೆಲ್ಲ ಆನಂದ ಸೂತ್ರಗಳು. ಈ ವಿಷಯವನ್ನ ನಾವು ಎಲ್ಲರಿಗೂ ಹೇಳ್ಬೇಕು. ಯಾವಾಗ್ಲೂ ಹೇಳ್ತಾ ಇದ್ರು ಪತ್ರಿಜಿಯವರು, ಈ ದಿನ ನೀನು ಧ್ಯಾನಕ್ ಬಂದಿದ್ಯಾ, ಇವತ್ತೇನ್ ಕಲ್ತಿದ್ಯಾ? ಹಾ, ಉಸಿರಿನ ಕಡೆ ಗಮನ ಕೊಡ್ಬೇಕು. ಆಲೋಚನೆಗಳು ಬಂದ್ರೆ ಅವುಗಳ ಹಿಂದೆ ಹೋಗ್ಬಾರ್ದು. ಇದನ್ ಕಲ್ತಿದ್ಯಾ, ನೀನ್ ನಾಳೆ ಇದನ್ನೇ ಹೇಳ್ಕೊಡು. ನೀನೇನ್ ಕಲ್ತಿದ್ಯಾ ಅದನ್ನೇ ಹೇಳ್ಕೊಡು ಅಂತ ಪತ್ರಿಜಿ ಅವರು ಪ್ರತಿ ಒಬ್ಬರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೋಮಾರಿತನದಲ್ಲಿ, ಕಳ್ಳತನದಲ್ಲಿ ಆನಂದ ಇಲ್ಲ. ಸತ್ಯವನ್ನ ನಂಬಿದವರಿಗೆ ಆನಂದ ಇದೆ. ಧರ್ಮವನ್ನ ಆಚರಣೆ ಮಾಡಿದವರಿಗೆ ಆನಂದ ಇದೆ. ಆತ್ಮತತ್ವವನ್ನ ತಿಳಿದವರೇ, ಆತ್ಮವನ್ನ ಅನುಭವಿಸುವವರೇ ಶಾಶ್ವತವಾದ ಆನಂದದಲ್ಲಿ ಇರ್ತಾರೆ. ಅದೇ ಮೋಕ್ಷ, ಅದೇ ಎನ್ಲೈಟನ್ಮೆಂಟ್, ಅದೇ ನಿರ್ವಾಣ ಸ್ಥಿತಿ, ಅದೇ ಶಾಶ್ವತವಾದ ಆನಂದ. ಇದೇ ಆನಂದ ಶಾಸ್ತ್ರವನ್ನ ನಮ್ಮ ಪತ್ರಿಜಿಯವರು ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಆಚರಣೆ ಮಾಡಿದಾಗ ನಮ್ಗೆ ಯಾವತ್ತು ಜೀವನದಲ್ಲಿ ದುಃಖ ಅನ್ನೋದು ಬರೋದಿಲ್ಲ. ಅದಕ್ಕೆ ಪತ್ರಿಜಿಯವರು ಪ್ರತಿಯೊಬ್ರು ಧ್ಯಾನಕ್ಕೆ ಬನ್ನಿ, ನೀವು ಆರೋಗ್ಯವಾಗಿರಿ, ಆನಂದದಿಂದ ಇರಿ ಅಂತ ಹೇಳೋದು ಇದಕ್ಕೋಸ್ಕರ. ಧ್ಯಾನಕ್ಕೆ ಬಂದ್ಮೇಲೆ ಸತ್ಸಂಗ ಅಂತ ಹೋಗ್ತೀವಿ, ಪುಸ್ತಕಗಳನ್ನ ಓದ್ತೀವಿ. ಇಲ್ಲ ಅಂತಂದ್ರೆ ನಾವು ಇದ್ಯಾವುದು ಈ ಒಂದು ಕ್ಷೇತ್ರಕ್ಕೆ ನಾವು ಬರೋದಿಲ್ಲ.
ಈ ತರ ಮಾತುಗಳನ್ನ ನಾವು ಕೇಳೋದಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡದೆ ಇವನ್ನ ಕೇಳ್ತೀವಿ. ಆದ್ರೆ ಧ್ಯಾನ ಮಾಡಿದಾಗ ಇದನ್ನ ಕೇಳಿದ ತಕ್ಷಣ ಇದನ್ನ ನಾವು ಆಚರಣೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಬರುತ್ತೆ. ಆದ್ರಿಂದ ನಮ್ಮ ಗುರುಗಳು ಹೇಳಿರುವ ಈ ಆನಂದ ಶಾಸ್ತ್ರವನ್ನ ನಾವೆಲ್ಲರೂ ತಿಳ್ಕೊಂಡು ಇದನ್ನ ಆಚರಣೆ ಮಾಡಿ ಎಲ್ಲರೂ ಶಾಶ್ವತವಾದ ಆನಂದವನ್ನ ಅನುಭವಿಸೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ಆನಂದ ಶಾಸ್ತ್ರದನ್ನ ಮುಗಿಸ್ತಾ ಇದ್ದೀನಿ. ಇದನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ PSSM PSSM ಮೈಸೂರಿನ ವಿನಯ್ ಅವರಿಗೂ ಅವರ ತಂಡದವರಿಗೂ ನನ್ನ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.